ಇಷ್ಟೊಂದು ಸ್ಮಾರ್ಟ್ ಆಗಿದ್ದಾರೆ ಅಂದರೆ ನೀವೇ ನೋಡ್ಬೋದು. ಒಂದು ಸಖತ್ತಾದ ಲುಕ್ ಆಗಿರ್ಬೋದು. ಪ್ರತಿದಿನ ಶೂಟಿಂಗ್ನಲ್ಲಿ ಭಾಗಿಯಾಗ್ತಿದ್ದಾರೆ. ಶೂಟಿಂಗ್ ಸೆಟ್ನಲ್ಲಿ ಕೆಲವೊಂದು ಅಭಿಮಾನಿಗಳು ಹುಡ್ಕೊಂಡು ಬರ್ತಾರೆ. ಫೋಟೋ ತೆಗೆಸಿಕೊಳ್ಳಲೇಬೇಕು ಅಂತ ಅಭಿಮಾನಿಗಳನ್ನು ಕಡೆಗಣಿಸೋದಕ್ಕೂ ಆಗಲ್ಲ. ಅಂದರೆ ಯಾವ ರೀತಿ ತುಂಬ ಇಷ್ಟಪಡುವಂತಹ ಹುಚ್ಚು ಅಭಿಮಾನಿಗಳು. ಯಾಕಂದರೆ ಯಾವ ಒಂದು ಸ್ಟಾರ್ ಹೀರೋಗೂ ಇಷ್ಟೊಂದು ಕ್ರೇಜ್ ಇರಲ್ಲ. ಅಷ್ಟೊಂದು ಅಂದರೆ ದೊಡ್ಡ ದೊಡ್ಡ ಸೆಲೆಬ್ರಿಟಿ ಅಂದರೆ ಸುದೀಪ್ ಸರ್ ಆಗಿರ್ಬೋದು, ಡಿ ಬಾಸ್ ಅವರಿಗೆ ಇನ್ನೂ ಮೊದಲ ಸಿನಿಮಾ ಕೂಡ ರಿಲೀಸ್ ಆಗಿಲ್ಲ. ಆಗಲೇ ಇಷ್ಟೊಂದು ಸರ್ಪ್ರೈಸ್. ನೀವೇ ಲೆಕ್ಕ ಹಾಕಿ. ಗಿಲ್ಲಿ ನಟ ಅವರು ಭಾಗಿಯಾಗ್ತಾ ಇದ್ದಾರೆ. ಕಂಪ್ಲೀಟ್ ಖಡಕ್ಕಾಗಿ ಹೀರೋ ಥರ ಕಾಣಿಸಿಕೊಳ್ತಿದ್ದಾರೆ ಗಿಲ್ಲಿ ನಟ ಅವರು. ಮುಂಚೆ ಇವರನ್ನ ಕಾಮಿಡಿಯನ್ ಅಂತ ಎಲ್ಲರೂ ಟ್ರೀಟ್ ಮಾಡ್ತಾ ಇದ್ರು. ಅವರ ಡ್ರೆಸ್ಸಿಂಗ್ ಸೆನ್ಸ್ ಆಗಿರ್ಬೋದು, ಹೇರ್ ಸ್ಟೈಲ್, ಅವರ ಹಾವ ಭಾವ ಎಲ್ಲದರಿಂದ ಹಿಡಿದು ತುಂಬಾ ಕಾಮಿಡಿಯನ್ ಆಗಿರೋದು. ಬಟ್ ಇವಾಗ ತುಂಬ ಸ್ಟಿಫ್ ಆಗಿ ನಡೀತಾರೆ, ವರ್ಕೌಟ್ ಮಾಡ್ತಾರೆ, ಫಿಟ್ನೆಸ್ ಆಗಿ ಕಾಣಿಸ್ತಾ ಇದ್ದಾರೆ. ಮತ್ತು ಹೇರ್ ಸ್ಟೈಲ್ ಕೂಡ, ಗಡ್ಡ ಎಲ್ಲ ಕೂಡ ತುಂಬ ಲಾಯಲ್ ಆಗಿ ಕಾಣಿಸ್ತಾ ಇದ್ದಾರೆ. ಮತ್ತು ಇದು ಹಳ್ಳಿಯಲ್ಲಿ ನಡೀತಾ ಇರುವಂತಹ ಶೂಟಿಂಗ್ ಆಗಿರುತ್ತೆ. ಕೆಲವೊಂದು ಅಭಿಮಾನಿಗಳು ಅಲ್ಲಿಗೆ ಹೋಗ್ತಾರಲ್ಲ, ಹಾಗೆ ಎಲ್ಲವನ್ನ ನೋಡ್ತಾರೆ. ಆದರೆ ಯಾರು ವಿಡಿಯೋನ ಮಾಡೋ ಹಾಗಿಲ್ಲ. ಯಾಕಂದರೆ ಕತೆ ಗೊತ್ತಾಗ್ಬಿಡುತ್ತಲ್ಲ ಅದಕ್ಕೆ. ಜೊತೆಗೆ ಮಹಿಳೆಯರು ಕೂಡ ಫ್ಯಾನ್ಸ್ ಇರ್ತಾರಲ್ಲ, ಅವರು ಕೂಡ ಹೋಗಿ ಮೀಟ್ ಮಾಡ್ತಾರೆ. ಒಂದು ಕಡೆ ಕಾವ್ಯ ಅವರು ಕೂಡ ಸಿನಿಮಾವನ್ನು ಮಾಡ್ತಿದ್ದಾರೆ. ಬೇರೆ ಬೇರೆ ಸಿನಿಮಾಗಳನ್ನು ಒಟ್ಟಿಗೆ ನಡೆಸ್ತಾ ಇಲ್ಲ. ಹಾಗೆ ಬೇರೆ ಬೇರೆ ಸಿನಿಮಾಗಳಲ್ಲಿ ಬ್ಯುಸಿಯಾಗಿದ್ದಾರೆ ಗಿಲ್ಲಿ ಮತ್ತು ಕಾವ್ಯ. ಒಳ್ಳೆ ಸಿನಿಮಾಗಳು ಬರಲಿದೆ. ಒಂದು ಪಳಾರ್ ಸಿನಿಮಾ ಗಿಲ್ಲಿ ಅವರು ಮಾಡ್ತಾ ಇರುವಂಥದ್ದು. ದಿ ಪ್ರಾಬ್ಲಮ್ ಕಾವ್ಯ ಅವರು ನಡೆಸ್ತಾ ಇರುವಂಥದ್ದು. ಇವರಿಬ್ಬರು ಒಟ್ಟಿಗೆ ಸಿನಿಮಾದಲ್ಲಿ ನಟಿಸಬೇಕೆಂಬುದು ಅಭಿಮಾನಿಗಳ ಆಸೆ. ಬಟ್ ಆ ರೀತಿ ಕಾನ್ಸೆಪ್ಟ್ ಪ್ರೊಡ್ಯೂಸರ್ ಸಿಗಬೇಕಲ್ಲ, ಮುಂದೆ ನೋಡಬೇಕು. ಗಿಲ್ಲಿಯವರ ಮೊದಲನೇ ಸಿನಿಮಾ ಪಳಾರ್ ಅಂತ. ಹೊಸ ಹೀರೋಯಿನ್ ಇನ್ನೂ ರಿವೀಲ್ ಆಗಿಲ್ಲ. ಕಾವ್ಯ ಅವರದು ಇದು ಎರಡನೇ ಸಿನಿಮಾ ದಿ ಪ್ರಾಬ್ಲಮ್ ಅಂತ. ಅಲ್ಲೂ ಕೂಡ ಅಭಿಮಾನಿಗಳು ಕಾವ್ಯ ಅವರ ಜೊತೆಗೆ ಸೆಲ್ಫಿಯನ್ನು ಕ್ಲಿಕ್ಕಿಸಿಕೊಳ್ತಾರೆ. ಹಾಗಾದರೆ ನಿಮಗೂ ಕೂಡ ಈ ಜೋಡಿ ಇಷ್ಟನಾ? ತಪ್ಪದೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ.